ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಇದೇನು ಜನರೊಂದಿಗೆ ಜನತಾದಳ ಅಂತಕ್ಕಂಥದ್ದು ಈ ಹೆಸರಿಂದ ಇವತ್ತು ಕಾರ್ಯಕ್ರಮದ ಮೂಲಕ ನಾವು ಜನರ ಬಳಿ ಹೋಗ್ತಕ್ಕಂಥ ಪ್ರಯತ್ನವನ್ನು ಏನು ಮಾಡ್ತಾ ಇದ್ದೇವೆ. ನಮ್ಮ ಪಕ್ಷಕ್ಕೆ ಇದೇನು ಹೊಸದೇನಲ್ಲ. ಜನತಾದಳ ಪಕ್ಷ ಹುಟ್ಟಿರ್ತಕ್ಕಂಥದ್ದೇ ಜನರ ಪರವಾಗಿ ಧ್ವನಿಯನ್ನು ಎತ್ತುತ್ತಾ ಇಲ್ಲಿವರೆಗೂ ಇಲ್ಲಿ ವೆಂಕಟರೆಡ್ಡಿ ಅಂತವ್ರು ಇರ್ಬೇಕು, ಹಿರಿಯಕರು. ವೆಂಕಟರೆಡ್ಡಿ ಅಣ್ಣ ತಮ್ಮ ಹೆಸರು ವೆಂಕಟರೆಡ್ಡಿ ಅವರು, ದೊಡ್ಡಬೊಮ್ಮನಹಳ್ಳಿ ಅವರು, ವೆಂಕಟರೆಡ್ಡಿ ಅಣ್ಣ ಅವರು ಹಿರಿಯಕರು ನನ್ನ ಕಿವಿಲಿ ಒಂದು ಮಾತು ಹೇಳ್ತಾ ಇದ್ರು. 1985ನೇ ಇಸ್ವಿನಲ್ಲಿ ದೊಡ್ಡಬೊಮ್ಮನಹಳ್ಳಿಗೆ ಸಿ ಬೈರೇಗೌಡರಿದ್ದಾಗ ದೇವೇಗೌಡರು ಸಾಹೇಬರು ಬಂದಿದ್ರು. ಒಂದು ಚೆಕ್ ಡ್ಯಾಮ್ ನಿರ್ಮಾಣ ಮಾಡ್ತಕ್ಕಂಥದ್ದಕ್ಕೆ ಶಂಕುಸ್ಥಾಪನೆ ಇತ್ತು. ಬಹುಶಃ ಜೊತೆಲಿ ಡೈರಿಯ ಮಿಲ್ಕ್ ಡೈರಿ ಉದ್ಘಾಟನೆಗೂ ಬಂದಿದ್ರು ಅಂತ ವೆಂಕಟಣ್ಣ ಅವರು ಸ್ಮರಿಸ್ಕೊಳ್ತಾ ಇದ್ರು. ನಾನು ಯಾಕೆ ಇವತ್ತು ಜನರೊಂದಿಗೆ ಜನತಾದಳ ಕಾರ್ಯಕ್ರಮದ ಮೂಲಕ ನಮ್ಮ ಪಕ್ಷದ ಪ್ರಮುಖ ಮುಖಂಡರು ಕಾರ್ಯಕರ್ತರನ್ನ ಭೇಟಿಯಾಗ್ಲಿಕ್ಕೆ ಬಂದಿದ್ದೇನೆ ಅಂದರೆ, ಇವತ್ತು ವೆಂಕಟಣ್ಣ ಅವರ ಹಿರಿತನ ಬಹುಶಃ ಅವರು ತಲೆಮಾರುಗಳಿಂದ ನಾನು ಹುಟ್ಲಿಕ್ಕಿಂತ ಮುಂಚಿತವಾಗಿ ಪಕ್ಷದಲ್ಲಿ, ಯಾಕಂದ್ರೆ ನಾನು 88 ಹುಟ್ಟಿದ್ದು, 85 ದೇವೇಗೌಡರು ಸಾಹೇಬ್ರಲ್ಲಿ ಬಂದಿದ್ರು ಅಂತಾರೆ. ಆವಾಗಿಂದ ಇಂಥ ಹಿರಿಯಕರುಗಳು ಪಕ್ಷದಲ್ಲಿ ಏನೇ ಅವರಿಗೆ ರಾಜಕಾರಣದಲ್ಲಿ ಬೇರೆ ಬೇರೆ ರೀತಿ ಆಫರ್ಗಳು ಬಂದರೂ ಅವೆಲ್ಲವನ್ನ ಬದಿಗಿಟ್ಟು, ಇಲ್ಲ ನಾವು ದೇವೇಗೌಡರು ಸಾಹೇಬ್ರ ಜೊತೆ ರಾಜಕಾರಣ ಮಾಡಬೇಕು, ಜನತಾದಳ ಪಕ್ಷವನ್ನು ಕಟ್ಟಬೇಕು ಅಂತಕ್ಕಂಥ ಮನಸ್ಥಿತಿಯನ್ನು ಹೊಂದಿರತಕ್ಕಂಥ ಹಿರಿಯಕರು ಭಾಳ ಜನ ಇದ್ದಾರೆ ಇವತ್ತು ನಮ್ಮ ಪಕ್ಷದಲ್ಲಿ. ನಾನು ಕೃಷ್ಣಾರೆಡ್ಡಿ ಅಣ್ಣ ಅವ್ರಿಗೆ ಹೇಳಿದೆ, ಅಣ್ಣ ಇದೇನು ದೊಡ್ಡ ಮಟ್ಟದಲ್ಲಿ ನೀವೇನು ಆಯೋಜನೆ ಮಾಡ್ಕೊಳ್ಳೋಕೆ ಹೋಗಬೇಡಿ, ನನಗೆ ನಮ್ಮ ಕಾರ್ಯಕರ್ತರು ಮುಖಂಡರನ್ನ ಭೇಟಿ ಮಾಡಲಿಕ್ಕೆ ಯಾವುದಾದ್ರೂ ಒಂದು ಸಣ್ಣ ಚೌಲ್ಟ್ರಿ ಒಂದು ಜಾಗ ಇದ್ದರೆ ಸಾಕು, ಮತ್ತೆ ಸುಮ್ಮನೆ ದೊಡ್ಡ ಮಟ್ಟದಲ್ಲಿ ನೀವು ಪಾಪ ನಾನು ನೋಡ್ತಾ ಇದ್ದೇನೆ ಇಡೀ ಪ್ರವಾಸದ ವೇಳೆ ನೀವು ಕಷ್ಟಪಟ್ಟು ದುಡ್ದಿರ್ತಕ್ಕಂಥ ದುಡ್ಡಲ್ಲಿ ಇವತ್ತು JCB ಮೂಲಕ ಕ್ರೇನ್ಗಳನ್ನ ತರಿಸಿ ನೀವು ನಮ್ಗೆ ಹಾರ ತೊರೆ ಹಾಕ್ತೀರಿ. ತುಂಬ ಜನ ಇವತ್ತು ಹಾರ, ಶಾಲು, ಪೇಟ ಎಲ್ಲ ಪ್ರೀತಿಯಿಂದ ತಗೊಬರ್ತೀರಿ. ನಾನು ಅಣ್ಣನಿಗೆ ಹೇಳಿದೆ, ದಯವಿಟ್ಟು ಹೆಚ್ಚಾಗಿ ನಮ್ಮ ಕಾರ್ಯಕರ್ತರ ಮೇಲೆ ಒತ್ತಡ ಇರೋದು ಬೇಡ. ನಮ್ಗೆ ಗೊತ್ತಿದೆ ಇವತ್ತು ನಮ್ಗೆ ಅಧಿಕಾರ ಇಲ್ಲ, ನಮ್ಮ ಕಾರ್ಯಕರ್ತರು ಸಂಕಷ್ಟದಲ್ಲಿದ್ದಾರೆ ಅಂತ ನಾನು ಹೇಳಿದ್ದೆ. ಅವ್ರು ನನಗೆ ಹೇಳಿದ್ರು, ಅಯ್ಯೋ ನಾನು ದೊಡ್ಡ ಮಟ್ಟದಲ್ಲಿ ನೀವು ಆಯೋಜನೆ ಮಾಡ್ಕೊಳ್ಳಿ ಅಂತ ನಾನೇನು ಅವ್ರಿಗೆ ಹೆಚ್ಚು ಒತ್ತಡ ಹಾಕಲಿಲ್ಲ. ನಾನು ನಿಖಿಲ್ ಕುಮಾರಸ್ವಾಮಿ ಅವ್ರು ಬರ್ತಾವ್ರೆ, ಅವ್ರನ್ನ ಪ್ರೀತಿಯಿಂದ ಸ್ವಾಗತ ಕೋರಿ ಅಂತ ಒಂದು ಕರೆ ಮಾಡಿದೆ ಅಷ್ಟೇ ಅಂತ ಹೇಳಿದ್ರು. ಒಂದು ಕರೆಗೆ ನೀವಿಷ್ಟು ಸಹಸ್ರಾರು ಸಂಖ್ಯೆಯಲ್ಲಿ ಇವತ್ತು, ಏಕೆಂದರೆ ಈಗ ಯಾವುದೋ ಚುನಾವಣೆ ಇಲ್ಲ, ಇದ್ಯಾವುದೋ ಚುನಾವಣೆ ಪೂರ್ವದಲ್ಲಿ ನಾವು ಬಂದಿರತಕ್ಕಂಥದ್ದಲ್ಲ. ತಾಲೂಕಿಗೆ ನಾನು ಬೆರಗಾಗೋದೆ ನೋಡಿ ಸುಸ್ತಾದೆ. ಏನಪ್ಪ ಯಾವುದೋ MLA ಚುನಾವಣೆಗೆ ಸೇರಿದಂಗೆ ಸೇರ್ಕೊಬಿಟ್ಟವ್ರಲ್ಲ ಜನ ನೋಡಿ. ನಿಜಕ್ಕೂ ಕೂಡ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಅಣ್ಣ ನಾವು ಎಂದೂ ಕೂಡ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ. ನೀವು ತೋರಿಸ್ತಾ ಇರ್ತಕ್ಕಂಥ ಈ ಪ್ರೀತಿ, ವಿಶ್ವಾಸ, ಅಭಿಮಾನ ಇವೆಲ್ಲವನ್ನ ಇವತ್ತು ರಾಜ್ಯದ ಉದ್ದಗಲಕ್ಕೂ ನಾನು ಪ್ರವಾಸದ ವೇಳೆ ಏನು ಗಮನಿಸ್ತಾ ಇದ್ದೇನೆ, ಇವತ್ತು ಸನ್ಮಾನ್ಯ ದೇವೇಗೌಡರು ಸಾಹೇಬರು, ಸನ್ಮಾನ್ಯ ಕುಮಾರಣ್ಣ ಅವರು ಸಂಪಾದನೆ ಮಾಡಿರ್ತಕ್ಕಂಥ ಆಸ್ತಿ ಇವತ್ತು ನಮ್ಮ ಕಣ್ಮುಂದೆ ಕಾಣ್ತಾ ಇದೆ. ಯಾವ ರೀತಿ ಇವತ್ತು ಸನ್ಮಾನ್ಯ ದೇವೇಗೌಡರು ಸಾಹೇಬ್ರಿಗೆ, ಸನ್ಮಾನ್ಯ ಕುಮಾರಣ್ಣ ಅವರಿಗೆ ನಿಮ್ಮ ತಾಲೂಕುಗಳಿಗೆ ನಿಮ್ಮ ನೆಚ್ಚಿನ ನಾಯಕರುಗಳು ಬಂದಂಥ ಸಂದರ್ಭದಲ್ಲಿ ನೀವು ಸ್ವಾಗತವನ್ನು ಕೋರ್ತಿರೋ, ಅಷ್ಟೇ ಪ್ರೀತಿ ವಿಶ್ವಾಸದಿಂದ ಇವತ್ತು ನನ್ನನ್ನು ನೀವು ಬರಮಾಡ್ಕೊಂಡಂಥ ಸಂದರ್ಭದಲ್ಲಿ ನನ್ನ ಮನಸ್ಸಿಗೆ ಇವತ್ತು ಒಂದು ವಿಚಾರ ಬಹಳ ದಿಟ್ಟವಾಗಿ ಕಾಡ್ತಾ ಇರ್ತಕ್ಕಂಥದ್ದು ಒಂದೇ, ಇವತ್ತು ನನ್ನ ಮೇಲೆ ಎಷ್ಟು ನೀವೊಂದು ಭರವಸೆ ಇಟ್ಟಿದ್ದೀರಿ, ಎಷ್ಟು ದೊಡ್ಡ ಮಟ್ಟದ ನಿರೀಕ್ಷೆಯನ್ನು ಇಟ್ಟಿದ್ದೀರಿ ಅಂತಕ್ಕಂಥದ್ದು. ಇವತ್ತು ನೀವು ಇಲ್ಲೇನು ಒಂದು ಕುರ್ಚಿನೂ ಕೂಡ ಅಲ್ಗಾಡ್ದಿರ ಅವಾಗಲಿಂದ ಭಾಳ ಸಮಾಧಾನವಾಗಿ ತಾಳ್ಮೆಯಿಂದ ಇನ್ನೂ 4 ಗಂಟೆ ಆದರೂ ಒಂದು ಕುರ್ಚಿ ಅಲ್ಲಾಡಲಿಕ್ಕಿಲ್ಲ ಇಲ್ಲಿ ನನಗೆ ಗೊತ್ತಿದೆ. ಯಾಕಂದ್ರೆ ನೀವೆಲ್ಲ ಬಂದಿರತಕ್ಕಂಥದ್ದು ಪ್ರೀತಿ ವಿಶ್ವಾಸದಿಂದ.
ನನ್ನ ಜವಾಬ್ದಾರಿಯನ್ನು ನಾವೆಲ್ಲರೂ ಅರ್ಥ ಮಾಡ್ಕೊತೇವಣ. ಇವತ್ತು ಸನ್ಮಾನ್ಯ ಕುಮಾರಣ್ಣವರು ಕೇಂದ್ರದಲ್ಲಿ ಸಚಿವರಾಗಿ ನಮ್ಮ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಜಿಯವರ ವಿಕಸಿತ ಭಾರತವನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥದ್ದ ಇವತ್ತು ಅವರ ತಲೆಯಲ್ಲಿ ಒಂದು ಕನಸನ್ನು ಏನು ಹೊತ್ಕೊಂಡಿದ್ದಾರೆ. ಅದಕ್ಕೆ ಪೂರಕವಾಗಿ ಇವತ್ತು ಸನ್ಮಾನ್ಯ ಕುಮಾರಣ್ಣವ್ರಿಗೆ ರಾಜ್ಯದ ಜನತೆ ಕನ್ನಡಿಗರು ರಾಜಕೀಯವಾಗಿ ಶಕ್ತಿಯನ್ನು ಏನು ತುಂಬಿಸಿದ್ದೀರಿ. ನೀವು ತುಂಬಿಸಿರ್ತಕ್ಕಂಥ ಶಕ್ತಿ ಇವತ್ತು ಸನ್ಮಾನ್ಯ ಕುಮಾರಣ್ಣವ್ರಿಗೆ 2 ಉನ್ನತವಾದಂಥ ಇಲಾಖೆಗಳನ್ನ ನಿರ್ವಹಣೆ ಮಾಡ್ತಕ್ಕಂಥ ಒಂದು ದೊಡ್ಡ ಜವಾಬ್ದಾರಿಯನ್ನು ಇವತ್ತು ನರೇಂದ್ರ ಮೋದಿಜಿಯವರು ಕೊಟ್ಟಿದ್ದಾರೆ ಅಂತಕ್ಕಂಥದ್ದಾದರೆ, ಒಂದು ಕಡೆ ಸನ್ಮಾನ್ಯ ಕುಮಾರಣ್ಣವರು ಈ ರಾಜ್ಯದಲ್ಲಿ 2 ಬಾರಿ ಮುಖ್ಯಮಂತ್ರಿಗಳಾಗಿ ಆಡಳಿತವನ್ನು ಮಾಡಿದರು. 2 ಬಾರಿಯೂ ಕೂಡ ಅತ್ಯಂತ ಅಲ್ಪಾವಧಿಯ ಆಡಳಿತ. ಯಾವತ್ತಿಗೂ ಕೂಡ ಕುಮಾರಣ್ಣವರು 5 ವರ್ಷಗಳ ಕಾಲ ಆಡಳಿತವನ್ನು ಮಾಡಿರ್ತಕ್ಕಂಥದ್ದು ಇಲ್ಲಿವರೆಗೂ ನಾವು ನೋಡಿಲ್ಲ. ಆದರೆ ಮೊದಲನೇ ಬಾರಿ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ 20 ತಿಂಗಳಲ್ಲಿ ಅವರು ಕೊಟ್ಟಂಥ ಜನಪರವಾದಂಥ ಕಾರ್ಯಕ್ರಮಗಳು, ಜನಪರವಾದಂಥ ಯೋಜನೆಗಳು. ನಾನು ಮೊನ್ನೆ ದಿನ ಒಂದು ಸಣ್ಣ ಘಟನೆಯನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಬಯಸ್ತೇನೆ. ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿಗೆ ಹೋಗಿದ್ದೆ. ಕರೇಗುಡ್ಡ ಅಂತಕ್ಕಂಥ ಒಂದು ಗ್ರಾಮ. ಆ ಗ್ರಾಮದಿಂದ ಒಬ್ಬರು ಅಂಗವಿಕಲರು ಬಂದಿದ್ರು, ವಿಕಲಚೇತನರು. ಅವರು ಒಂದು ಪತ್ರವನ್ನು ಬರೆದು ಕಳಿಸ್ಕೊಟ್ರು. ಆ ಪತ್ರ ಓದಿದೆ. ಅವ್ರು ನೆನೆಸ್ಕೊಂಡಿದ್ದು ಸನ್ಮಾನ್ಯ ಕುಮಾರಣ್ಣವರು ಗ್ರಾಮ ವಾಸ್ತವ್ಯ ಅಂತಕ್ಕಂಥ ಕಾರ್ಯಕ್ರಮದ ಅಡಿ ಇಡೀ ರಾಜ್ಯಾದ್ಯಂತ ಯಾವ ಯಾವ ಗ್ರಾಮಗಳು ಭಾಳ ಹಿಂದುಳಿದಿತ್ತು ಅಂಥ ಗ್ರಾಮಗಳಿಗೆ ಒಂದು ಸುವರ್ಣ ಯೋಜನೆಯ ಅಡಿ ಆ ಗ್ರಾಮಗಳನ್ನ ಮತ್ತೆ ಹೊಸದಾಗೆ ಅಭಿವೃದ್ಧಿಯ ದಿಕ್ಕಿಗೆ ತಗೊಂಡು ಹೋಗಬೇಕು ಅಂತಕ್ಕಂಥ ದಿಟ್ಟವಾದಂಥ ಕಾರ್ಯಕ್ರಮ ಅದು ಗ್ರಾಮ ವಾಸ್ತವ್ಯದ ಕಾರ್ಯಕ್ರಮ ಆಗಿತ್ತು ಅಂತಕ್ಕಂಥದ್ದು ನಮ್ಮ ಗ್ರಾಮಕ್ಕೆ ಬಂದಿದ್ರು ಅಂತಕ್ಕಂಥ ವಿಕಲಚೇತನರು ಒಬ್ಬರು ನೆನೆಸ್ಕೊಳ್ತಾ ಇದ್ರು, ಆ ಪತ್ರದಲ್ಲಿ ಬರೆದಿದ್ರು. ಮತ್ತೊಂದು ಸಣ್ಣ ಬಾಲಕಿ, ಈಗ 20 ವರ್ಷ ಆ ಹೆಣ್ಮಗಳಿಗೆ ವೇದಿಕೆಗೆ ಬಂತು, ಒಂದು ಪತ್ರ ಬರೆದಿತ್ತು ಆ ಹೆಣ್ಮಗಳು. ಭಾಗ್ಯಲಕ್ಷ್ಮಿ ಯೋಜನೆ ಅಂತ ಸನ್ಮಾನ್ಯ ಕುಮಾರಣ್ಣ ಅವರು ಮೊದಲನೇ ಬಾರಿ ಮುಖ್ಯಮಂತ್ರಿಗಳಾದಾಗ ಜನಿಸಿದಂಥ ಹೆಣ್ಣು ಮಕ್ಕಳಿಗೆ ಆರ್ಥಿಕವಾಗಿ ಶಕ್ತಿಯನ್ನು ನೆರವು ಕೊಡ್ತಕ್ಕಂಥ ಕಾರ್ಯಕ್ರಮ. ಹುಟ್ಟತಕ್ಕಂಥ ಹೆಣ್ಣು ಮಕ್ಕಳಿಗೆ, ಆ ಹೆಣ್ಣುಮಗಳು 2006ರಲ್ಲಿ ಜನಿಸಿರ್ತಕ್ಕಂಥದ್ದು. ಈಗ ಅದಕ್ಕೆ 19-20 ವರ್ಷ. ಅದು ಇಷ್ಟು ಉದ್ದ ಪತ್ರ ಬರ್ಕೊಂಡು ತಗೊಂಡು ಬಂದಿತ್ತು. ಸನ್ಮಾನ್ಯ ಕುಮಾರಣ್ಣ ಅವ್ರನ್ನ ನಾಡಿನ ಹೆಣ್ಮಕ್ಳು ಮತ್ತೆ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ನೋಡಲಿಕ್ಕೆ ಬಯಸ್ತೇವೆ ಅಂತಕ್ಕಂಥ ಆ ಪುಟ್ಟ ಬಾಲಕಿಯ ಒಂದು ಆಶೀರ್ವಾದ ಆ ಪತ್ರದ ಮೂಲಕ ನಾನು ನೋಡಿದೆ. ನಾನು ಇವತ್ತು ಎಲ್ಲೇ ಹೋದರೂ ರಾಜ್ಯಾದ್ಯಂತ ಪ್ರವಾಸಕ್ಕೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು ನಮ್ಮ ಗ್ರಾಮಕ್ಕೆ ಬಂದಿದ್ರು. ನಮ್ಮ ಮನೆಯಲ್ಲಿ ಊಟ ಮಾಡಿದರು, ನಮ್ಮ ಮನೆಯಲ್ಲಿ ಟೀ ಕುಡಿದ್ರು, ನಮ್ಮ ಮನೆಯಲ್ಲಿ ಕಾಫಿ ಕುಡಿದ್ರು. ರಾತ್ರಿ 1 ಗಂಟೆ 2 ಗಂಟೆ 3 ಗಂಟೆಲೂ ಊಟ ಮಾಡಿದರು ಬಂದು ಅಂತ. ಎಲ್ಲೋದ್ರೂ ಕೂಡ ಅವ್ರ ಬಗ್ಗೆ ರಾಜ್ಯದ ಉದ್ದಗಲಕ್ಕೂ ಜನ ನನಗೆ ತಿಳಿಸ್ತಾರೆ. ನನಗೆ ಒಂದೊಂದು ಸಲ ಆಶ್ಚರ್ಯ ಆಗತ್ತೆ. ಸನ್ಮಾನ್ಯ ದೇವೇಗೌಡರು ಸಾಹೇಬರು ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಗ್ರಾಮಕ್ಕೂ ಭೇಟಿ ಕೊಟ್ಟಿದ್ದಾರಾ ಅಂತಕ್ಕಂಥದ್ದು ನನಗೆ ಎಷ್ಟೋ ಸಲ ನಾನು ಪ್ರಶ್ನೆ ಮಾಡ್ಕೊಳ್ತೀನಿ. ಸನ್ಮಾನ್ಯ ದೇವೇಗೌಡರು ಸಾಹೇಬರನ್ನ ಬೆಳೆಸಿದಂಥ ಹಿರಿ ವಯಸ್ಸಿನ ಹಿರಿ ಜೀವಿಗಳು ಇವತ್ತಿಗೂ ಕೂಡ ನಮ್ಮ ಪಕ್ಷದ ಪರವಾಗಿ ಧ್ವನಿಯನ್ನು ಎತ್ತಾರೆ. ನಿಮ್ಮ ತಾತ, ನಿಮ್ಮ ಮುತ್ತಾತ, ನಿಮ್ಮ ತಂದೆ, ಇವತ್ತು ನನ್ನ ಕಾಲದವರೆಗೂ ಸನ್ಮಾನ್ಯ ದೇವೇಗೌಡರು ಸಾಹೇಬರನ್ನ ರಾಜಕೀಯವಾಗಿ ಗುರುತಿಸಿದ್ದೀರಿ, ಬೆಳೆಸಿದ್ದೀರಿ. ಸನ್ಮಾನ್ಯ ಕುಮಾರಣ್ಣ ಅವ್ರನ್ನ ಗುರುತಿಸಿದ್ದೀರಿ, ಬೆಳೆಸಿದ್ದೀರಿ. ಈಗ ನಿಖಿಲ್ ಕುಮಾರಸ್ವಾಮಿಗೂ ಅಷ್ಟೇ ಪ್ರೀತಿ ಕೊಡ್ತೀನಿ ಅಂತಕ್ಕಂಥದ್ದು ಇವತ್ತು ನಿಮ್ಮ ಹೃದಯ ವೈಶಾಲ್ಯತೆ ತೋರಿಸ್ತಾ ಇದ್ದೀರಿ. ನಿಜಕ್ಕೂ ಕೂಡ ಇದಕ್ಕೆ ನಾನು ಬೆಲೆ ಕಟ್ಟಲಿಕ್ಕೆ ಆಗೋದೇ ಇಲ್ಲ ನಿಮ್ಮ ಈ ಪ್ರೀತಿ ವಿಶ್ವಾಸಕ್ಕೆ.
ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.